ಇಂಥ ಟೈಮಲ್ಲಿ ಹೋಗಿ ಸಿಕ್ಕಾಕೊಂಡು ಏನಾದ್ರು ಎಡವಟ್ಟಾದ್ರೆ ಆ ಧ್ರುವ ಆಚೆ ಇರ್ತಾನೆ, ನಾವು ಒಳಗಿರ್ಬೇಕಾಗತ್ತೆ ಅಷ್ಟೇ. ಇನ್ಸ್ಪೆಕ್ಟರ್ ಕೈ ಬಿಸಿ ಮಾಡ್ತೀನಿ, ಬಿಸಿಯಾಗಿರೋ ಕೈಯಿಂದ ಧ್ರುವನ ಸುಟ್ಟು ಹಾಕ್ಸ್ತೀನಿ. ಅಂದ್ರೆ ಅವನ್ನ ಎನ್ಕೌಂಟರ್ ಮಾಡಿಸ್ತೀಯ? ಹೌದು. ಮತ್ತೆ ಆ ಪುಷ್ಪಕ್ ಕತೆ? ಸರಿಯಾಗಿರೋ ಟೈಮ್ ನೋಡಿ ಅವನ ಕತೆನೂ ಮುಗಿಸ್ತೀನಿ. ನಾನು ಹೇಳೋವರೆಗೂ ನೀವಾಗಿ ನೀವು ಏನು ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ ಬೈ? ಹುಷಾರು. ಏಯ್ ಹೋಗ. ನಿನ್ನೆ ಮೊನ್ನೆ ಬಂದಿರೋನು ನನಗೆ ಹೇಳ್ತಾನ? ಇವನ್ ಹೇಳಿದ್ದು ನಾನ್ ಕೇಳ್ಬೇಕಾ? ಅದು ನಾನೇ ಹೋಗಿ ಆ ಪುಷ್ಪಕ್ ಕತೆನ ಮುಗಿಸ್ ಬರ್ತೀನಿ. ಸರ್ 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 ಸರ್, ಒಳಗಡೆ ಏನಾದರೂ ಡೆತ್ ಆದರೆ ಲಾಕಪ್ ಡೆತ್ ಕೇಸ್ ಆಗ್ಬಿಡು ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ಸರ್ ಸರ್ ಸರ್, ಏನ್ರಿ ಇಷ್ಟೆಲ್ಲ ಹೊಡೆದ್ರು ಅವ್ನು ಬಾಯಿ ಬಿಡ್ತಾ ಇಲ್ಲ ಅಂದ್ರೆ ನನ್ಗೆ ಯಾಕೋ ಅವ್ನು ತಪ್ಪು ಮಾಡಿಲ್ಲ ಅನ್ನಿಸ್ತಾ ಇದೆ ಸರ್. ನಾಳೆ ದಿನ ಅವ್ನು ಕೋರ್ಟಲ್ಲೂ ಅವ್ನು ಇದೇ ಥರ ಹೇಳಿಕೆ ಕೊಟ್ಟರೆ ಕೋರ್ಟು ನಮಗೆ ಚೀಮಾರಿ ಹಾಕಲ್ವ ಸರ್? ನಿಮ್ಗೆ ಯಾರು ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದು? ಅಂದರೆ ನೀವು ಕೇಳಿಸ್ಕೊಂಡಿದ್ದು ಸರಿಯಾಗೇ ಇದೆ. ನಾನೇನಾದರೂ ಹೇಳಿದ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅಂತ? ಮತ್ತೆ FIR ಹಾಕೋದು ಬೇಡವಾ ಸರ್? ಹಾಕಿ, ಯಾರು ಬೇಡ ಅಂದರು? FIR ಹಾಕಿದ್ಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲೇಬೇಕಲ್ಲ ಸರ್? ನೀವು ತಟ್ಟೆಗೆ ಊಟ ಮಾತ್ರ ಬಡಿಸಿ, ಬಡಿಸೋ ನೆಪದಲ್ಲಿ ಊಟನ ಚೆಲ್ಬಿಡಿ.